ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಫ್ಟಿ 50 ಒಂದು ಪಾಸಿಟಿವಲ್ಲಿ ನಮಗೆ ಕ್ಲೋಸನ್ನು ಕೊಡ್ತು. 1% ಪಾಸಿಟಿವಲ್ಲಿ ಅಪ್ಪಲ್ಲಿ ನಮಗೆ ಕ್ಲೋಸನ್ನು ಕೊಡ್ತು. ಓಕೆ, ಫೈನ್. ಮುಂದಿನ ದಿನಗಳಲ್ಲಿ ನಿಫ್ಟಿ ಏನು ದಿನೇ ಹಿಂಗೇನೆ ಇದೇ ಥರನೇ ಅಪ್ಪ ಹೋಗ್ತಾನೆ ಇರುತ್ತಾ? ಇಲ್ಲ. ಒಂದು ಫೈನ್ ಡೇ ಯಾವುದೋ ಒಂದು ರೀಸನ್ನಿಂದ, ಇಂಥದ್ದೇ ರೀಸನ್ ಅಂತ ಅಲ್ಲ, ಯಾವುದೋ ಒಂದು ಚಿಕ್ಕದೊಂದು ನೆಗೆಟಿವ್ ರೀಸನ್ ಸಿಕ್ಕರೆ ಸಾಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜಿಯೋ ಪೊಲಿಟಿಕಲ್ ರೀಸನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ದೇಶದ ಮೇಲೆ ಮತ್ತೊಂದು ದೇಶ ಯುದ್ಧ ಮಾಡಿದ್ರೆ ಆಗಿರ್ಬೋದು. ಈ ಥರ ಸುಮಾರು ರೀಸನ್ಸ್ಗಳಿಂದ ಏನೋ ಒಂದು ರೀಸನ್ನಿಂದ ನಿಫ್ಟಿ 50 ಅಥವಾ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಬೀಳುತ್ತೆ. ಸೊ ಅಂಥ ಟೈಮಲ್ಲಿ ಏನಪ್ಪ, ಯಾವ್ಯಾವ ಶೇರ್ಗಳು ಬಿಡ್ಬೋದು, ನಾವೇನು ಡಿಸಿಷನ್ ತೊಗೋಬೇಕು, ಅವಾಗ ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ, ಅಥವಾ ಹೋಲ್ಡ್ ಮಾಡಬೇಕಾ, ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದೊಂದೇ ಇವತ್ತು ನೋಡ್ತಾ ಹೋಗೋಣ. ಸೊ ಮೇಯ್ನಾಗಿ ಈ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿರ್ತಾವಲ್ಲ ಅಂತ ಹೇಳಿದ್ರೆ, ಹೈ ಪರ್ಫಾರ್ಮೆನ್ಸ್ ಮಾಡಿರ್ತಾವಲ್ಲ ಅಂಥ ಸ್ಟಾಕ್ಗಳು ಜಾಸ್ತಿ ಬೀಳ್ತವೆ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ಕಳೆದ 6 ತಿಂಗಳಲ್ಲಿ ಯಾವುದಪ್ಪ ನಮಗೆ ಭಯಾನಕವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ರೈಲ್ವೆ ಸ್ಟಾಕ್ಸು ಒಂಥರ ಎಲ್ಲರ ಫೋಕಸಲ್ಲೂ ಇದೆ. ಹತ್ತತ್ರ 500-600 ತನಕನೂ, ಅದು 500-600% ತನಕನೂ ರೈಲ್ವೆ ಸ್ಟಾಕ್ಸು ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಅಷ್ಟು ಒಂದು ಪ್ರಾಫಿಟನ್ನು ಆಲ್ರೆಡಿ ಕೊಟ್ಟಿದೆ. ಇವಾಗ ಒಳ್ಳೆ ಪರ್ಫಾರ್ಮೆನ್ಸು ಮಾಡ್ತಿದೆ. ಬಟ್ ಹಾಗೇನೆ ಕೂಡ ನಿಫ್ಟಿ 50 ಬಿತ್ತು ಅಂದರೆ, ಅಥವಾ ಏನೋ ಒಂದು ಚಿಕ್ಕದಾಗಿರ್ತಕ್ಕಂಥ ನ್ಯೂಸ್ ಬಂತು ಅಂತ ಹೇಳಿದ್ರೆ, ಸ್ಟಾಕ್ಗಳು ಹೆಂಗೆ ಎದ್ದಿದ್ದಾವೆ, ಹೆಂಗೆ ಪರ್ಫಾರ್ಮ್ ಮಾಡಿದ್ದಾವೆ ಇವಾಗ ಅದೇ ಥರನೇ ಟಕ್ ಅಂತ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಮುಂದೆ ನೋಡೋದಾದರೆ ನಮಗೆ ನೋಡಿ, IRCTC ಇವತ್ತಿನ ದಿನ 4.45 4.45% ಅಪ್ಪಲ್ಲಿ ಕ್ಲೋಸ್ ಕೊಡುತ್ತೆ. ಎಲ್ಲದೂ ನೋಡ್ಬೋದು ನೀವು. IRCTC ಆಗಿರಲಿ, RVNL ಅಂತೂ ಧೂಮ್ ಧಮಾಕ ಮಾಡಿಬಿಟ್ಟಿದೆ. ಹತ್ತತ್ರ 1000 ತನಕನೂ ರಿಟರ್ನನ್ನು ಕೊಟ್ಟಿದೆ. ಯಾರು 3 ವರ್ಷದಿಂದ ಹಿಂದ್ಗಡೆ ಹೋಲ್ಡ್ ಮಾಡಿದಾರೋ ಅವರಿಗಂತೂ ನೋಡ್ಬೋದು ನೀವು. 3.38% ಅಷ್ಟು ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಹಾಗೆಯೇ IRFC, ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ ಆಗಿರ್ಬೋದು, 6%. ಸೊ ಈ ಥರ ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ. ಇವಾಗ ಎಲ್ಲರ ತಲೆಯಲ್ಲೂ ಬರೋದೇನೋ ಏನು ಕ್ವಶನ್ನು ಅಂತ ಹೇಳಿದ್ರೆ, ಒಂದು, ಯಾರು ಬೈ ಮಾಡಿರಲ್ವೋ, ಯಾರು ಈ ಥರ ಬೇರೆ ವೀಡಿಯೋಗಳನ್ನು ನೋಡ್ಬಿಟ್ಟು ಮೋಟಿವೇಟ್ ಆಗ್ತಿದ್ದಾರೋ ಅಂಥವ್ರಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನೆಲ್ಲೋ ರ್ಯಾಲಿ ಮಿಸ್ ಮಾಡ್ಕೊಂಬಿಟ್ಟೆ, ಮತ್ತೆ ಬೈ ಮಾಡಲ, ನಾನು ಮತ್ತೆ ಎಂಟ್ರ್ ಮಾಡಲ ಅಂತೇಳಿ ಬರುತ್ತೆ. ಹಾಗೆಯೇ ಯಾರು ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದಾರೋ ಅಂಥವ್ರಿಗೆ ಮತ್ತೆಲ್ಲಿ ಸ್ಟಾಕ್ ಬಿದ್ದೋಗುತ್ತೋ ನಾನು ಸೆಲ್ ಮಾಡಿಬಿಟ್ಟು ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳ ಅಂತ ಇರುತ್ತೆ. ಒಂದು. ಎರಡನೇದಾಗಿ, ಬೇಡ ನಾನು ಫ್ಯೂಚರ್ ಓರಿಯೆಂಟೆಡ್ ಸ್ಟಾಕ್ಸ್ನ ನೋಡ್ತಿದ್ದೀನಿ, ಮುಂದಿನ ದಿನ ಇದು ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಸೊ ನಾನು ಹೋಲ್ಡ್ ಮಾಡಲ ಅಂತಕ್ಕಂಥ ಕ್ವೆಶ್ಚನ್ಗಳು ಆಬ್ವಿಯಸ್ಲಿ ಎಲ್ರಿಗೂ ಕಾಡ್ತಿರುತ್ತೆ. ಸೊ ಓಕೆ, ಅದೊಂದು ಕಡೆ ಆದರೆ ಬಿಸ್ನೆಸ್ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಓಕೆ, ಫಾರ್ ಎಕ್ಸಾಂಪಲ್ ರೈಲ್ವೆನೇ ತೊಗೊಂಡ್ರೆ, ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ಸಾ, ಇಂಡಿಯಾದಲ್ಲಿ ಗ್ರೋತ್ ಇದೆಯಾ, ಎಲ್ಲದನ್ನೂ ನೋಡಿ ಯೋಚನೆ ಮಾಡಿ ಡಿಸಿಷನನ್ನು ತಗೊಳ್ಳಿ. ಯಾವಾಗ ಯಾರಿಗೆ ಈ ಥರ ಕ್ವೆಶ್ಚನ್ಸ್ ಬರುತ್ತಾ, ನಾನು ಬೈ ಮಾಡಬೇಕಾ, ನಾನು ಹೋಲ್ಡ್ ಮಾಡಬೇಕಾ, ಅಥವಾ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳ ಅಂತೇಳಿ ಯಾರಿಗೆ ಬರುತ್ತಪ್ಪ? ಯಾರು ಬೇರೆಯವ್ರ ಮಾತು ಕೇಳ್ಕೊಂಡು, ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು, ಯಾವುದೋ ಟೆಲಿಗ್ರಾಮ್ ಚಾನಲ್ ನೋಡ್ಕೊಂಬಿಟ್ಟು, ಅಥವಾ ತಮ್ಮ ಫ್ರೆಂಡ್ನ ಒಂದು ಸಜೆಷನ್ ತೊಗೊಂಬಿಟ್ಟು ಯಾರು ಅದನ್ನು ಸ್ಟಾಕ್ಸ್ನ ಬೈ ಮಾಡಿರ್ತಾರೋ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಏನೋ ಒಂದು ಹೊಡೆದ್ರು ಕಲ್ಲು, ಏನೋ ಅದೃಷ್ಟ ಚೆನ್ನಾಗಿತ್ತು, ಮರದಿಂದ ಮಾವಿನ ಹಣ್ಣು ಬಿತ್ತು, ಹಂಗಾಗಿರುತ್ತೆ. ಕೆಲವ್ರಿಗೆ ಹಂಗಾಗಿರುತ್ತೆ, ಆಗಿದೆ ಕೂಡ. ಅಂಥವ್ರಿಗೆ ಜಾಸ್ತಿ ತಲೆಯಲ್ಲಿ ಈ ಥರ ಒಂದು ಕ್ವೆಶ್ಚನ್ಸು ಅರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಈ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಹೇಳ್ತಿರೋದು ಇದೊಂಥರ ಪ್ರವಚನ ಕೊಡ್ತಿದ್ದಾರೆ ಅಥವಾ ಏನಿದು ಬೋರಿಂಗು ಅಂತ ಅನಿಸ್ಬೋದು. ಹೌದು, ಅಫ್ಕೋರ್ಸ್ ಅನಿಸುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕು, ಲಾಂಗ್ ಟರ್ಮಲ್ಲಿ ಇರಬೇಕು. ಏನು ಬಂದ್ರಿ, ಏನೋ ಲಾಜಿಕ್ ಇಲ್ದೇನೆ ಯಾರೋ ಹೇಳಿದ್ರು, ದಯವಿಟ್ಟು ಈ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಿಫ್ಟಿ 50 ಇವತ್ತೇನೋ ಪಾಸಿಟಿವಲ್ಲಿ ಹೋಗ್ತಾ ಇದೆ, ಬಟ್ ಒನ್ ಫೈನ್ ಡೇ ಮಾರ್ಕೆಟ್ ಬಿದ್ದೇ ಬೀಳುತ್ತೆ. ಆ ಒಂದು ಬಿದ್ದಾಗ ಅದನ್ನು ಹೋಲ್ಡ್ ಮಾಡ್ತಕ್ಕಂಥ ಕೆಪಬಿಲಿಟಿ ಬೆಳೆಸ್ಕೊಳ್ಳಿ ಇವಾಗಲೇ. ಇವತ್ತೇ ಹೇಳ್ತಿದ್ದೀನಿ ನೋಡಿ, ಆಲ್ಮೋಸ್ಟ್ ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಮುಖ್ಯವಾಗಿ ಈ ಏನು ರೈಲ್ವೆ ಸ್ಟಾಕ್ಸ್ ಏನಿದೆ ಅವೆಲ್ಲ ಗೌರ್ಮೆಂಟ್ ಕಂಪನೀಸು, ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ವೋಲಿಟಿಲಿಟಿ ಅದನ್ನು ಜಾಸ್ತಿ ಇರುತ್ತೆ. ಓಕೆ, ಇನ್ನೊಂದು, ಅಕಸ್ಮಾತ್ ಏನು ಈ ಎಲೆಕ್ಷನಲ್ಲಿ ಮೆಜಾರಿಟಿಯಲ್ಲಿ ಯಾವುದಾದ್ರೂ ಆಗಿರ್ಬೋದು, ಇನ್ ಕೇಸ್ BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಯಾವುದೋ ಒಂದು ಮೆಜಾರಿಟಿದಲ್ಲಿ ಬಂದರೆ ಮಾರ್ಕೆಟ್ ಇನ್ನೂ ಬೂಮ್ ಆಗುತ್ತೆ. ಬಟ್
ಸಮ್ಮಿಶ್ರ ಸರ್ಕಾರ ಆ ಥರ ಏನಾದರೂ ಬಂದರೆ, ಯಾರಿಗೂ ಮೆಜಾರಿಟಿ ಬರಲಿಲ್ಲ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇದೇ ರೀತಿಯಾಗಿ ಕ್ರ್ಯಾಶ್ ಆಗುತ್ತೆ. ದಯವಿಟ್ಟು ಅದನ್ನೆಲ್ಲನೂ ಸ್ಟಡಿ ಮಾಡಿದ ನಂತರ ನಿಮಗೆ ಮಾರ್ಕೆಟ್ ಓಕೆನಾ, ನಿಮಗೆ ಅರ್ಥ ಆಗ್ತಿದೆ ಬಿಸ್ನೆಸ್ಸು, ಆ ಕಂಪನಿ ಏನು ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳಿ ಫಸ್ಟು. ಅದಾದಮೇಲೆ ಮಾರ್ಕೆಟಲ್ಲಿ ಎಂಟರ್ ಆಗಿ. ಏನೋ ದುಡ್ಡಿದೆ ಹಾಕ್ಬಿಡೋಣ ಅಂತ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ಗೂಗಲಲ್ಲಿ ಎಲ್ಲದೂ ಸಿಗುತ್ತೆ, ಬೇರೆ ಬೇರೆ ವೆಬ್ಸೈಟ್ಸ್ ಇದ್ದಾವೆ ನೋಡಿ. screener.in ಅಂತ ಇದೆ. ಸ್ಕ್ರೀನರಲ್ಲಿ ನಿಮಗೆಲ್ಲ ಫಂಡಮೆಂಟಲ್ಸ್ ಎಲ್ಲ ಸಿಗುತ್ತೆ. ಏನೇನು ಬೇಕು, ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋ, ಆಮೇಲೆ P&L, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ ಅಲ್ಲಿ, ಆಮೇಲೆ ಪಿಯರ್ಸ್ ಯಾವ್ಯಾವ ಇದ್ದಾವೆ, ಟಾಪ್ 1 ಯಾವುದು, ಟಾಪ್ 10 ಯಾವುದು, ಎಲ್ಲದನ್ನು ಸ್ಕ್ರೀನರಲ್ಲಿ ಸಿಗುತ್ತೆ ನಿಮಗೆ. ಓಕೆ, ನಂತರ ನಿಮಗೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ನೋಡಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಿಮಗೆ ಪ್ರತಿಯೊಂದು ಆವತ್ತಿನ ಅಪ್ಡೇಟ್ಸು ಎಲ್ಲರೂ ಕಂಪನಿಯವರು ಏನು ಹಾಕಿರ್ತಾರೆ ಅದನ್ನು PDF ಫಾರ್ಮ್ಯಾಟಲ್ಲಿ ಅವ್ರು ಬಿಡ್ತಾರೆ. ಅದು ನೋಡಿ. ಫಸ್ಟ್ ಈ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹಿಂಗೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಬರುತ್ತೆ. ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಹೊಡೀರಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಏನು ಪ್ರಾಡಕ್ಟು ಅದರದ್ದು ಗೊತ್ತಿಲ್ಲ ನಿಮಗೆ, ಇನ್ಫೋಸಿಸ್ ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಗೂಗಲಲ್ಲಿ ಹೊಡೀರಿ. ಒಂದು ಪ್ರೆಸೆಂಟೇಷನ್ ಬರುತ್ತೆ, ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡ್ತಿದ್ದೆ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು. ಓಕೆ, ಮ್ಯಾರಿಕೋ ಪ್ಯಾರಾಚೂಟ್ ಕಂಪ್ನಿ, ತೆಂಗಿನ ಎಣ್ಣೆ, ನಾವೇನು ತಲೆಗೆ ಹಚ್ಕೋತೀವಿ ತೆಂಗಿನ ಎಣ್ಣೆ, ಅದನ್ನು ಮ್ಯಾರಿಕೋ ಅಂತಕ್ಕಂಥ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದರ ಹೆಸರು ಪ್ಯಾರಾಚೂಟ್. ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಗೊತ್ತಿರಲಿಲ್ಲ. ನಾನು ಯಾವಾಗ ಸ್ಟಾಕ್ ಮಾರ್ಕೆಟಿಗೆ ಬಂದು ಆ ನಂತರವೇ ನನಗೆ ಗೊತ್ತಾಗಿದ್ದು ಮ್ಯಾರಿಕೋ ಅಂತಕ್ಕಂಥ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ಅಂಡರಲ್ಲಿ ಬರ್ತಕ್ಕಂಥದ್ದು ಪ್ಯಾರಾಚೂಟ್ ಕಂಪ್ನಿ. ಪ್ಯಾರಾಚೂಟು ಒಂದು ಪ್ರಾಡಕ್ಟು ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ ನನಗೆ. ಸೊ ನೀವು ಇದೆಲ್ಲ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಬರುತ್ತೆ. ಸೊ ಆ ಒಂದು PDF ಅಲ್ಲಿ ಫಾರ್ಮಲ್ಲಿ ಇರುತ್ತದೋ, ಆ ಒಂದು PDF ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅದನ್ನು ಸ್ಟಡಿ ಮಾಡಿ, ನಿಮಗೊಂದು ಐಡಿಯಾ ಬರುತ್ತೆ ಹೆಂಗಿದೆ ಏನಿದೆ ಮಾರ್ಕೆಟು ಅಂತ ಹೇಳ್ಬಿಟ್ಟು. ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ. ಏನು ಬ್ರಹ್ಮವಿದ್ಯೆ ಅಲ್ಲ, ನಾವು ಕಾಮರ್ಸೇ ಓದಬೇಕಿತ್ತು ಅಂದರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಅಂಥೇಳಿ ಏನಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ನಮ್ಮ ಫಿಂಗರ್ ಟಿಪ್ಪಲ್ಲೇ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅನಿಸ್ತಿರ್ಬೋದು, ತುಂಬ ಜನ ಹೇಳ್ತಾರೆ, ಕೆಲವೊಂದು ಕಡೆ ಕಾಮೆಂಟಲ್ಲಿ ನೋಡಿದ್ದೀನಿ ನಾನು, ನೀವು ಯೂಟ್ಯೂಬರ್ಸು ಟೈಮ್ ವೇಸ್ಟ್ ತುಂಬ ಮಾಡ್ತೀರಾ. ಸರ್, ನಾವು ದಯವಿಟ್ಟು ಟೈಮ್ ವೇಸ್ಟ್ ಅಂತೂ ಮಾಡ್ತಿಲ್ಲ. ನಮ್ದು ಏನಿದೆ ನಾಲೆಡ್ಜನ್ನು ನಮ್ಮ ಹತ್ರ ಇರ್ತಕ್ಕಂಥದ್ದನ್ನು ನಾವು 4 ಜನಕ್ಕೆ ಹಂಚ್ತಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಅದೊಂದು ಕಡೆ ಇರಲಿ. ಓಕೆ, ಈಗೇನೋ ರೈಲ್ವೆ ಸ್ಟಾಕ್ಸ್ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಪರ್ಮನೆಂಟಾಗಿ ರೈಲ್ವೆ ಸ್ಟಾಕ್ಸ್ ದಿನೇ ಈಗೇನೋ 200 ಇದೆ, 300 ಇದೆ, ನಾಳೆ ದಿನ 500, 1000 ಆಗುತ್ತಾ? ದಯವಿಟ್ಟು ಆಗಲ್ಲ, ಹೇಳೋಕ್ಕಾಗಲ್ಲ. ಇವತ್ತೇನೋ ರೈಲ್ವೆ ಸ್ಟಾಕ್ಸ್ ಓಡ್ತಾ ಇದೆ, ಹಾಗೆಯೇ ಮತ್ತೊಂದು ರ್ಯಾಲಿ IT ಸ್ಟಾಕ್ಸಲ್ಲಿ ಬರುತ್ತೆ, ಹಾಗೆಯೇ ಮತ್ತೊಂದು ರ್ಯಾಲಿ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಬರುತ್ತೆ, ಡಿಫೆನ್ಸಲ್ಲಿ ಬರುತ್ತೆ. ಸೊ ಹೇಳೋಕ್ಕಾಗಲ್ಲ, ಒಂದು ರ್ಯಾಲಿ ಅಂತ ಹೇಳ್ಬೋದು ಇದು. ಆಟೋ ಸೆಕ್ಟರಲ್ಲಿ ಕೂಡ ಒಂದು 2 ಇಯರ್ಸ್ ಏನೂ ಇರಲಿಲ್ಲ. ಸೊ ಸಡನ್ನಾಗಿ ಒಂದು ಬೂಮ್ ಬರುತ್ತೆ. ಆಟೋ ಸೆಕ್ಟರ್ಲಿ ಇರ್ತಕ್ಕಂಥ ಶೇರ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತವೆ. ಸೊ ಆ ಥರನಾಗಿರ್ತಕ್ಕಂಥ ಒಂದು ರೈಲ್ವೆ ಸೆಕ್ಟರ್ನಲ್ಲಿ ಒಂದು ಬೂಮ್ ಅಂತ ಹೇಳ್ಬೋದು ಇದು. ಸೊ ಅದೊಂದು ಕಡೆ ಆದರೆ ಗ್ರೋತ್ ಪರ್ಸ್ಪೆಕ್ಟಿವ್ನ ನೋಡಿದರೆ ನಮ್ಮ ಇಂಡಿಯಾದಲ್ಲಿ ಮೈಕ್ರೋಸಾಫ್ಟ್ ಆಗಿರ್ಬೋದು ಅಂತ ಒಂದು ದೊಡ್ಡ ಕಂಪನಿಗಳು, ಏನು ಗೂಗಲ್ ಇದೆ, ಹಾಗೆಯೇ ಆಲ್ಫಾಬೆಟ್, ಏನು ಫೇಸ್ಬುಕ್ ಅಂತ ಕರೀತಾರೆ ಅದಾಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಇಂಥ ಒಂದು ದೊಡ್ಡ ಕಂಪನಿಗಳು ಇಲ್ಲ. ಸೊ ಇನ್ನು ಅಂಥ ಒಂದು ದೊಡ್ಡ ಕಂಪನಿಗಳು ನಮ್ಮ ಏನು ರಿಲಯನ್ಸ್ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಇವು ಆಗ್ತವೆ. ಸೊ ಇನ್ನೂ ಬೂಮ್ ಇದೆ ನಮ್ಮ ಇಂಡಿಯಾದಲ್ಲಿ, ಇನ್ನೂ ಎಕನಾಮಿ ಡೆವಲಪ್ ಆಗುತ್ತೆ, ಬೂಮ್ ಇದೆ. ಸೊ ಆ ಒಂದು ಗ್ರೋತ್ ಪರ್ಸ್ಪೆಕ್ಟಿವ್ನ ಇಟ್ಕೊಂಡ್ಬಿಟ್ಟು ನೀವು ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿ. ಫ್ಯೂಚರ್ ಓರಿಯೆಂಟೆಡ್ ಸ್ಟಾಕಾ, ನಿಮಗೆ ಮುಂದೊಂದು ದಿನ ಹೋಗ್ಬಿಟ್ಟು ಅದು ಪ್ರಾಫಿಟ್ ಕೊಡುತ್ತಾ, ಅದನ್ನು ಯೋಚನೆ ಮಾಡಿ ಫಸ್ಟು. ನಾನು ಏನು ಹೇಳ್ದೆ ಅಲ್ಲ, ಈ ಸ್ಕ್ರೀನರ್ ಆಗಿರ್ಬೋದು, ಮನಿ ಕಂಟ್ರೋಲ್ ಆಗಿರ್ಬೋದು, ಸುಮಾರು ವೆಬ್ಸೈಟ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೊಂದು ಐಡಿಯಾ ಬರುತ್ತೆ, ಯಾವಾಗ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಎಕ್ಸಿಟ್ ಆಗಬೇಕು, ಹೋಲ್ಡ್ ಮಾಡಬೇಕು, ಸೆಲ್ ಮಾಡಬೇಕು, ಬೈ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಒಂದು ಲೈಕ್ ನಿಮಗೊಂದು ಒಂದು ಟ್ಯಾಪ್ ಮಾಡಿ ಒಂದು ನಿಮ್ಮ ಮೊಬೈಲ್ ಸ್ಕ್ರೀನ್ನ ಲಾಕ್ ಮಾಡೋದಾಗಿರುತ್ತೆ. ಬಟ್ ನನಗೆಲ್ಲೋ ಒಂದು ಕಡೆ ಅದೇ ಒಂದು ಮೋಟಿವೇಶನ್ ಅಂತ ಅನಿಸುತ್ತೆ ಈ ಥರ ಬೇರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ನ ಮಾಡೋದಕ್ಕೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.